ಪೋಕಿರಿ ಅಂತ ಒಂದು ಸಿನಿಮಾ ಬಂದಿದೆ, ಅದು ನಾನು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಗಿದೆ, ಒಳ್ಳೆ ವಿಜಯ್. ಸೊ ಏನು ಮಾಡೋದು, ಯಾರು ಬೇಕು, ಇಂಥವ್ರು ಬೇಕು ಅಂತ ಹೇಳಿದ್ರು. ಒಬ್ಬ ನಟ, ಸರಿಗೆ ಬೇಡ, ಆಯ್ತು ಮಾಡೋಣ. ನನ್ನ ಸರ್ವೀಸು ಇದು ವ್ಯವಹಾರ, ಹೌದು, ಇದು ಬರವಣಿಗೆ ಅಲ್ಲ, ಬರವಣಿಗೆ ನೀವು ವ್ಯಾಪಾರಕ್ಕಾಗಿ ಮಾಡ್ತಾ ಇದ್ದೀವಿ. ನನ್ನ ಕತೆ ಏನು, ನಿಮ್ಗೆ ಏನು ತೊಂದರೆ ಆಗಲ್ಲ ಅಂತ ಒಂದು ಅಮೌಂಟ್ ಏತೊಂದು ಪಣಪೂಜಿ ಅದು ಅಲ್ಲಿಂದ ಶುರು ಆದ್ದು. ಫ್ಲೈಟ್ ಮೈಸೂರಿಗೆ ಹೋದ್ವಿ, ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಹೋದ್ವಿ, ದರ್ಶನ್ ಮುಂದೆ ಕೂತ್ಕೊಂಡ್ವಿ, ಇಂಥ ಒಂದು ಸಿನಿಮಾ ಪೋಖರಿಯನ್ನು ಕನ್ನಡದಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನೀವು ಮಾಡೋದು, ದಯವಿಟ್ಟು ನನ್ನ ಬಿಟ್ಬಿಡಿ, ಇದು ಸಾಧ್ಯ ಆಗದ ಕೆಲಸ, ಅಸಾಧ್ಯ. 2 ಭಾಷೆಯಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿದೆ, ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ, ನಮ್ಮ ಕನ್ನಡಕ್ಕೆ ಅದು ಸಾಧ್ಯನೇ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೆ. ಅಣ್ಣ ಬನ್ನಿ, ಪ್ರೊಡ್ಯೂಸರ್ ಎಷ್ಟು ಖರ್ಚು ಮಾಡಲಿಕ್ಕೆ ಹೇಳಿದ್ದಾರೆ ಆ ಕಾಲಕ್ಕೆ, 8 ಕೋಟಿ ಖರ್ಚು ಮಾಡಲಿಕ್ಕೆ. ರಿಚನ್ಸ್ ಇರುತ್ತಲ್ಲ, ನನ್ನ ಕೆಲವು ಕಂಡೀಷನ್ ಇದೆ ಅಂತ. ಏನಿದೆ, 1-2 ಹಾಡು ಸ್ವಿಟ್ಜರ್ಲೆಂಡ್ನಲ್ಲಿ ಮಾಡಬೇಕು, ಬೈ ಕಡ್ಡಾಯ, ಅದು ಈಗಲೂ ಇರಬೇಕು. ಆಮೇಲೆ ನನ್ನ ರೇಟು 72 ಲಕ್ಷ ಆಗ, ಅಂದರೆ 7-2 9 ನಂಬರ್ ಬರಬೇಕು. ನೆಕ್ಸ್ಟ್ 8-1, ಆಮೇಲೆ 9, ಈ ಥರ ಹೋಗ್ತದೆ. 77 ಲಕ್ಷ. ಸೊ ಅಡ್ವಾನ್ಸ್ ಅಂದರೆ ನನ್ನ ಮಿಸ್ಸಸ್ ಹತ್ರ ಕೊಡಬೇಕು. ಚೆಕ್ ಇಷ್ಟು, ಅದು ವ್ಯವಹಾರ ಇದೆಯಲ್ಲ, ಕ್ಯಾಶ್ ಇಷ್ಟು ಅಂತಿಲ್ಲ. ಯಾರ ಹತ್ರ ಕೊಡಬೇಕು? ಅವ್ರ ಮಿಸ್ಸಸ್ ವಿಜಯಲಕ್ಷ್ಮಿ ಕೊಡಬೇಕು. ಹೌದು, ಮನೆಗೆ ಬಂದು ಅದು ಕೊಡುವಂಥ ಪ್ರೋಗ್ರಾಮ್ ಅದು ಆಗ. ಸೊ ಅದೆಲ್ಲ ಆಯಿತು, ಪ್ರೋಗ್ರಾಮ್ ಆಯಿತು. ಬಟ್ ಈ ಇನ್ನೊಬ್ಬ ನಟ ಇದ್ದಾನೆ, ಫಸ್ಟ್ ಅಡ್ವಾನ್ಸ್ ಕೊಟ್ಟವು, ಅವರ ಬಗ್ಗೆ ನನ್ನ ತುಂಬ ಆತ್ಮೀಯರು, ನನ್ನ ಬಗ್ಗೆ ತುಂಬ ಗೌರವಿರು. ನಾನು ಹೇಗೆ ಅವರನ್ನು ಆಚೆ ಕಳಿಸೋದು ಅಂತ ನನಗೆ ತುಂಬ ಬೇಜಾರಾಯಿತು. ಅವ್ರದ್ದು ಸಮಸ್ಯೆ ಅಂದರೆ ಅವರು ಕಾಲ್ ಶೀಟ್ ಕೊಟ್ಟುಬಿಟ್ಟಿದೆ 2-3 ಸಿನಿಮಾಕ್ಕೆ, ಅದು ಹಾಗೆ ಹೋಗ್ತಾ ಇದೆ. ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗಬಾರ್ದು ನಮ್ಮ ಪ್ರೊಡ್ಯೂಸರಿಗೆ ದತ್ತಾತ್ರೇಯ. ಅದಕ್ಕಾಗಿ ಅವರಿಂದ ಅಡ್ವಾನ್ಸ್ ತಗೊಂಡು ಇದು ಶುರು ಆಯಿತು. ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ದರ್ಶನ್ ಹೀಗೆ ಈಗ ನೋಡ್ತಾ ಇದ್ರೆ ಈ ದರ್ಶನ್ ನನ್ನ ಹತ್ತಿಗೆ ಹೀಗೆ ಇದ್ರ ಅಂತ ಅನ್ನಿಸ್ತಾ ಇದೆ, ಅಂಥ ಕಾಲ ಅದು. ಸೊ ನನಗೊಂದು ಅವಕಾಶ ಬಂತು, ಇಲ್ಲಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗುವಂಥ. ನನ್ನ ನೇತೃತ್ವಲ್ಲ ಪ್ರೆಸೆಂಟ್ಸ್ ದೊಡ್ಡದಾಗಿ ಹಾಕಿದ್ದಾರೆ, ಗಣೇಶ್ ಕಾಸರಗೋಡು ಪ್ರೆಸೆಂಟ್ಸ್ ಅಂತ ಎಲ್ಲ. ಇದು ಆಲ್ ರೆಸ್ಪೆಕ್ಟ್, ದುಡ್ಡು ಖರ್ಚು ಮಾಡ್ಲಿಕ್ಕೆ ಒಬ್ಬರಿದ್ದಾರೆ ಅಷ್ಟೇ, ದತ್ತಾತ್ರೇಯ ಕಡೆಯವರು. ಅವ್ರಿಗೆ ಇಷ್ಟು ಕೊಡು, ಇವ್ರಿಗೆ ಇಷ್ಟು ಕೊಡು, ಯಾರ್ಯಾರು ಬಂದಿದ್ದಾರೆ, ಶರಣ್ ಬಂದಿದ್ದಾರೆ, ಸಾಧು ಕೋಕಿಲ ಬಂದಿದ್ದಾರೆ, ದೊಡ್ಡ ಅವರೆಲ್ಲ ಇದನ್ನು ನಾನೇ ಹ್ಯಾಂಡಲ್ ಮಾಡಿದ್ದು. ಸಾಧು ಕೋಕಿಲ ಎಷ್ಟು ನಿಮ್ಮ ರೇಟ್ ಅಂತ ಕೇಳಿದರೆ, ಅಣ್ಣ ನೀವು ಎಷ್ಟು ಕೊಡ್ತೀರ ಅಷ್ಟು ತಗೋತೀನಿ, ಶರಣ್ ಎಷ್ಟು ಕೊಡ್ತೀರ ಅಷ್ಟು ತಗೊಂಡು. ಸೊ ಅಲ್ಲೇ ಒಂದು ಸುಮಾರು 1 ಕೋಟಿ ಅಷ್ಟು ಲಾಭ ಆಯಿತು, ಉಳಿತು ನನ್ನಿಂದಾಗಿ. ಸೊ ಹೊರಟೆ ಇಲ್ಲಿಗೆ ಸ್ವಿಟ್ಜರ್ಲ್ಯಾಂಡ್ಗೆ. ಸ್ವಿಟ್ಜರ್ಲ್ಯಾಂಡ್ ಕತೆ ಭಾರಿ ಚೆನ್ನಾಗಿದೆ. 2 ಹಾಡು, ಆ 2 ಹಾಡಿಗಾಗಿ ನಾವು ಅಲ್ಲಿ ಹೋಗ್ಬೇಕು. ನಂಗೆ ಗೊತ್ತಿಲ್ವಲ್ಲ, ದುಬೈಲಿ ಹೋದ್ವಿ, ಅಲ್ಲಿ ಹೇಳಿದ್ರಿ, ಅಲ್ಲಿಂದ ಇನ್ನೊಂದು ಫ್ಲೈಟ್ ಹತ್ಕೊಂಡು ಎಮಿರೇಟ್ಸ್ ದುಬೈ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹೇಳಿದ್ವಿ. ಇಳಿದಾಗ 100 ಜನ ಇವನು ರಿಸೀವ್ ಮಾಡಲಿಕ್ಕೆ. ಅಲ್ಲಿ ಫ್ಲೈಟಿಂದ ಹಿಡಿದು ಟ್ರೈನಲ್ಲಿ ಹೋಗ್ಬೇಕು. ಟ್ರೈನಿಂದ ಇಳಬೇಕಿದ್ರೆ 100 ಜನ ದರ್ಶನ ಅಭಿಮಾನಿ ಬಂದು ಮಾಲೆ ಹಾಕೋದೇನೋ, ಕಾಲು ಹಿಡಿಯೋನು, ಅಯ್ಯೋ ನನಗೆ ಅದೇ ಬೇರೆ ಒಂದು ಲೋಕ ಅದು. ಸೊ ಇನ್ನೊಂದು ಏನಂದರೆ ಅಲ್ಲಿ ಎಲ್ಲ ಇದ್ದಾರೆ, ಅವರಿಗೆ ಬೇಕಾದವರು ಅವರನ್ನು ನೋಡ್ಕೊಳ್ಳಿಕ್ಕೆ ತುಂಬ ಜನ ಇದ್ದಾರೆ. ಒಳ್ಳೆ ಹೋಟೆಲ್ ಇದೆ, ಅದೆಲ್ಲ ಹೋಟೆಲ್ ಬಿಟ್ಟು ತುಂಬ ಸಾಮಾನ್ಯವಾದ ಒಂದು ಹೋಟೆಲ್ನ ಹಿಡಿದಾರೆ ಅವರು. ಅಲ್ಲಿ ಫುಡ್ ಯಾವುದು ಬೇಕು, ಸೌತ್ ಇಂಡಿಯನ್. ಅಲ್ಲಿ ಫಿಶ್ ಅವನಿಗೆ ಭಾರಿ ಇಷ್ಟ, ಅದು ಶ್ರೀಲಂಕಾದಿಂದ ಬರ್ತದೆ, ಇದೆಲ್ಲ ನನಗೆ ಅಲ್ಲಿ ಹೋದ್ಮೇಲೆ ಬರ್ತದೆ. ಅದು ಆ ಫುಡ್ ಅದು ಅರೇಂಜ್ ಮಾಡಿದ್ದೇನೆ. ಆಮೇಲೆ ಅಲ್ಲೊಂದು ಸಿಲ್ಟ್ರನ್ ಅಂತ ಒಂದು ಬೆಟ್ಟ ಇದೆ, ದೊಡ್ಡ ಬೆಟ್ಟ. ನಾವೆಲ್ಲ ಇದರಲ್ಲಿ ಲಿಫ್ಟಲ್ಲಿ ಹೋಗ್ತಾ ಇರೋದು. ಹೋಗಿ ಅಲ್ಲಿ ಶೂಟಿಂಗ್ ನಡೀತು, ಒಂದು ಹಾಡಿನ ಶೂಟಿಂಗ್ ನಡೆದಾಗ ನಡೀತಾ ಇರುವಾಗ ಒಬ್ಬರದು, ನಾನು ಒಂದು ಸೈಡ್ ಕೂತ್ಕೊಂಡು ನನಗೇನು ಕೆಲಸ ಇದೆ ನೋಡೋದಷ್ಟೇ. ಒಬ್ಬರು ಬಂದರು, ನೀವು ಗಣೇಶ್ ಕಾಸರಗೋಡು ಅಲ್ವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆ ಬೆಟ್ಟದ ಮೇಲೆ ಭಯಂಕರ ಏನಿದು ನನಗೆ ಆಶ್ಚರ್ಯ ಆಗೋಯ್ತದೆ. ನಾವು ನಿಮ್ಮ ಎಲ್ಲ ಬರಹವನ್ನು ಓದಿದ್ದೀನಿ. ನನ್ನ ಹೆಸರು ಮಹಾಲಿಂಗ ಭಟ್ ಅಂತ. ನಾನು ಪುತ್ತೂರಿನಲ್ಲಿದ್ದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್. ಫ್ರಾನ್ಸ್ನಲ್ಲಿ ನನ್ನ ಮಗ ಇದ್ದಾರೆ.
ಅವನು ನನ್ನನ್ನು ಟಿಕೆಟ್ ಅದು ಇದೆಲ್ಲ ಕೊಟ್ಟು ಈಗ ಕಳಿಸಿದ್ದಾನೆ. ಗಂಡ ಹೆಂಡತಿ ಊರು ಎಷ್ಟು ಬನ್ನಿ ಅಂತ ಕಳಿಸಿದ್ದಾರೆ. ಹಾಗೆ ಇಲ್ಲಿ ಬಂದೇನೆ, ನಿಮ್ಮನ್ನು ಭೇಟಿಯಾದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಒಂದು ಫೋಟೋ. ಓಕೆ, ನಾನು ಇದರ ಬಗ್ಗೆ ಸರ್ ಈಗ 8 ಕೋಟಿ ಹಾಕಿದ್ದು ಪಿಕ್ಚರ್ ಹೆಂಗಾಯ್ತು? ಅದು 1-2 ಕೋಟಿ ಅವ್ರಿಗೆ ಬಂದಿರಬೇಕು, ನಷ್ಟ ಆಗಿಲ್ಲ ಅಂತ ಕಾಣಿದೆ. ಓಕೆ, ಇದು ಪೊರ್ಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅನೇಕ ಸಲ ನೋಡಿದ್ದೀನಿ. ಯಾಕಂದರೆ ಬೇರೆ ಬೇರೆ ಸಿನಿಮಾಗಳ ಸಂದರ್ಭದಲ್ಲಿ ಕೂಡ ಗಣೇಶ್ ಕಾಸರಗೋಡು ಜೊತೆ ಒಂದು ಆತ್ಮೀಯವಾಗಿ ಮಾತಾಡ್ತಾ ಇದ್ರು. ನನಗೆ ಈಗಲೂ ಅನಿಸೋದು ಗಣೇಶ್ ಕಾಸರಗೋಡು ಸಾಧಾರಣವಾಗಿ ಕಿವಿಯಲ್ಲಾದರೂ ಉಸಿರಿರ್ತಾರೆ, ಅದು ಸರಿ ಇಲ್ಲ, ಇದು ಇವ್ರಿಗೊಂದು ಅಭ್ಯಾಸ ಇದೆ, ನನಗೂ ಬೈತಾ ಇರ್ತಾರೆ. ಆಮೇಲೆ ನಾವು ಸ್ವಲ್ಪ ಅದನ್ನು ಅದೇ ಥರ ಸ್ವಲ್ಪ ಒಂದೇ ಊರವರನ್ನ ಕಾರಣಕ್ಕಾಗಿ ಸಹೋದರನ ರೀತಿ ಅದನ್ನು ತಗೋತೀವಿ. ನೀವು ಹೇಳಿರಲಿಲ್ಲ, ನನ್ನ ಪ್ರಶ್ನೆ ಹಿಂಗಾದಾಗ ನೀವು ಹೇಳಿರಲಿಲ್ವಾ ಬೇಡ ದರ್ಶನ್ ಹಿಂಗೆ ಅಥವಾ ಬೇಡ ಸುದೀಪ್ ಹಿಂಗೆ ಮಾಡಿ ಅದು ತಗೊಳ್ತಾರೋ ತಗೊಳ್ದಿಲ್ಲೋ ಬೇರೆ ವಿಚಾರ, ಅಂಥದ್ದು ಇರಲಿಲ್ವ ನಿಮ್ಮ ಆಪ್ತತೆಯಲ್ಲಿ ಅಂತ ಕೇಳುವಂಥ ಒಂದು ಪ್ರಶ್ನೆ ನನ್ನಲ್ಲಿ ಉಳ್ಕೊಂಡಿದೆ. ಅದರ ಬಗ್ಗೆ ಕೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ದಾಸಗೆ ಹಳೆ ಕೇಸಲ್ಲಿ ಮತ್ತೆ ಹೊಸ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಂತೆ. ಯಾವುದಾದ್ರು ಹಳೆ ಕೇಸು ಹೇಳ್ತೀನಿ ಬ್ರೇಕ್ ಆದಮೇಲೆ.